ಅಪಾಯ ಕಾಪಾಡೋ ಕೈಗಳಿಲ್ಲ ಕಿರುಚಿದರೂ ಕೇಳುವರಿಲ್ಲ ನಿಶ್ಶಬ್ದ ತರಂಗ ಘೋರ ಮನಸೇ ಗಾಢಾಂಧಕಾರ ಸುಳಿದಾಡೋ ಸಣ್ಣ ಮಿಂಚು ನಡೆಸಿದ್ದು ದೊಡ್ಡ ಸಂಚು ಘೋರಾನಿಗೂಢ ರಾತ್ರಿ ಕ್ರೂರಾನಿಗೂಢ ರಾತ್ರಿ ಗಾಢಾನಿಗೂಢ ರಾತ್ರಿ ಕಾಡೋನಿಗೂಢ ರಾತ್ರಿ. ಅನಿರೀಕ್ಷಿತವಾಗಿ ಸತ್ತ ಸೂರ್ಯನಾರಾಯಣನ ಆಸ್ತಿಯಲ್ಲಿ ಮನೆಯ 5 ಜನರಿಗಲ್ಲದೆ ಸೂರ್ಯನಾರಾಯಣ ಗುಟ್ಟಾಗಿ ಸಂಬಂಧ ಇಟ್ಟುಕೊಂಡಿದ್ದ ದಾಕ್ಷಾಯಿಣಿಯ ಮಗಳು ಪುಟ್ಟಿಗೂ ಆಸ್ತಿಯಲ್ಲಿ ಪಾಲು ಇದೆ ಎಂದು ವಿಲ್ ಬರೆಸಿರುತ್ತಾನೆ. ತನ್ನ ತಾತ ತೀರಿ ಹೋದಾಗಲೂ ಬರೆದಿದ್ದ ಶಂಕರನ ಮಗ ಗಣೇಶ ಇದ್ದಕ್ಕಿದ್ದಂತೆ ಮನೆಗೆ ತಿರುಗಿ ಬಂದು ವಿಚಿತ್ರವಾಗಿ ಮಾತಾಡತೊಡಗುತ್ತಾನೆ. ಪದ್ಧತಿಯನ್ನು ಪರೀಕ್ಷೆ ಮಾಡುತ್ತಿದ್ದ ಸುರೇಖಾಗೆ ಮಲಗಿದ್ದಾಗ ಯಾರೂ ಕತ್ತು ಹಿಸುಕಿದಂತಾಗುತ್ತದೆ. ಈ ನಡುವೆ ಮನೆಗೆ ಬಂದ ಪೂಜಾರಿ ಉಗ್ರಪ್ಪ ದೇವರಿಗೆ ಬಿಟ್ಟ ಜಮೀನು ಯಾರ ಪಾಲಿಗೆ ಸೇರುತ್ತದೋ ಅವರಿಗೆ ಅಪಾಯ ತಪ್ಪಿದ್ದಲ್ಲ ಎಂದು ಹೆದರಿಕೆ ಹುಟ್ಟಿಸುತ್ತಾನೆ. ಏನ್ರಿ ಪುಟ್ಟಿ ಕತಿನ ಏನ್ ಮಾಡೋಣ? ಅಕ್ಕಿ ಸುದ್ದಿ ನಿನಗೆ ಅದಕ್ಕೆ ಈಗ ಮನ್ಯಾಗ ಏನು ನಡೆಯಾಕತ್ತೈತಿ ಅಂತ ನೋಡಾಕತ್ತಿ ಇಲ್ಲ? ನೋಡಕತ್ತಿದ್ದಕ್ಕ ಹೇಳೋಕತ್ತಿರೋದು. ದೊಡ್ಡವ್ರು ಹೋದ್ರಲ್ಲ ಇನ್ನು ಮುಗಿಸ್ರಿ. ಇಷ್ಟು ವರ್ಷದಿಂದ ಸೇವೆ ಮಾಡಿದ್ದಕ್ಕ ನಮಗೇನ್ ಸಿಕ್ಕೈತಿ? ಪುಟ್ಟಿ ಜವಾಬ್ದಾರಿ. ಮೊದ್ಲು ಆಕಿ ವಿಷದಾಗ ಕೈ ತೊಕ್ಕೊರಿ. ಮೊದಲು ನಿನ್ನ ಬಾಯಿಗೆ ಸ್ವಲ್ಪ ಕೀಲಿ ಹಾಕೋ. ಎಲ್ಲ ವಿಚಾರನೂ ಒಂದೇ ಸಲಕ ಮಾತಾಡೋಕ್ಕಾಗಂಗಿಲ್ಲ. ಪುಟ್ಟಿ ವಿಚಾರ ನನಗೆ ಬಿಟ್ಬಿಡು. ನನ್ನ ಹತ್ರನೂ ಕೆಲವು ಲೆಕ್ಕಾಚಾರ ಅದಾವ. ಅಂತೂ ಕಾರ್ಯಕ್ಕೆ ಒಂದು 3-3.5 ಸಾವಿರ ಜನ ಆಗಿದ್ರಮ್ಮ. ದೊಡ್ಡವರಿಗೇನು ಕಮ್ಮಿ ಜನ ಪರಿಚಯನಾ? ಅದಕ್ಕೇನಮ್ಮ ನಾವೆಲ್ಲರೂ ಕರೆದಿದ್ದು. ಸದ್ಯ ಅವ್ರ ಇಚ್ಛೆನೂ ಅದೇ ಆಗಿತ್ತು, ಹಳ್ಳಿಗೆಲ್ಲ ಊಟ ಹಾಕ್ಸೋದು. ಅಯ್ಯೋ, ದೊಡ್ಡೋರ್ ಇಚ್ಛೆ ಅಂದಮೇಲೆ ಮಾಡಲೇಬೇಕಲ್ವಾ? ಅವ್ರ 2ನೇ ಇಚ್ಛೆ ಅಂತೆ ರಘುರಾಮಂಗೂ ಮದುವೆ ಮಾಡಿಬಿಡಿ. ಯಾರು? ಅದೇ ಹುಡುಗಿ ಜೊತೆಲ್ಲ? ಹೌದು. ಅದು ಹೆಂಗ್ರಿ ಆಗತ್ತೆ? ಆ ಹುಡುಗಿ ಕಾಲಿಟ್ಟ ಮೇಲೆ ಅಲ್ವಾ ದೊಡ್ಡೋರು ತೀರ್ಕೊಂಡಿದ್ದು. ಛೇ ಆ ಥರ ಎಲ್ಲ ಹೇಳಬೇಡಿಮ್ಮ, ಅದರಲ್ಲಿ ಅವಳದೇನು ತಪ್ಪಿಲ್ಲ. ಮತ್ತಿನ್ಯಾರು ತಪ್ಪು? ಚೆನ್ನಾಗಿದ್ ಮಾವ ದಿಢೀರಂತ ಹೋಗ್ಬಿಟ್ರು ಅಂದ್ರೆ ಅದಕ್ಕೇನು ಹೇಳ್ತೀರಾ? ಎಲ್ಲ ಅವಳು ಕಾಳು ಗುಣ. ಸರಿಯಾಗಿ ಹೇಳಿದ್ರಿ. ಹಲೋ. ಹಲೋ, ಹೇಳಿ. ಹೇಗಿದೆಯಾ? ಚೆನ್ನಾಗಿದ್ದೀನಿ. ಸಿಗ್ತೀನಿ ಅಂತ ಹೇಳಿದ್ದೆ. ಮನೇಲಿ ಹೇಳಿದ್ದಾರೆ, ಇನ್ಮೇಲೆ ಸಿಗೋದು ಮಾತಾಡೋದು ಬೇಡ ಅಂತ. ನಿನಗೂ ಹಾಗೆ ಅನ್ನಿಸ್ತಾ ಇದೆಯಾ? ಹಲೋ ದೇವಿಕಾ, ಕೇಳಿಸ್ತಿದೆ. ನನ್ನ ಪ್ರಶ್ನೆಗೆ ಇನ್ನೂ ಉತ್ತರ ಕೊಟ್ಟಿಲ್ಲ ನೀನು. ಇವತ್ತು ನಿಮ್ಮ ತಂದೆ ಕಾರ್ಯ ಇತ್ತಲ್ವಾ? ಹೌದು. ಮತ್ತು ನಮ್ಮನ್ನು ಕರೀಲೇ ಇಲ್ಲ. ಅದು ಕೆಲಸದ ಮಧ್ಯೆ ಮರ್ತೋಯ್ತು. ಮರ್ತೋಯ್ತಾ ಅಥವಾ ಬೇಕು ಅಂತಲೇ ಕರೀಲಿಲ್ವಾ? ನೀವು ಕರೀದೇ ಇದ್ದಿದ್ರು ನಾವು ಬರ್ತಾ ಇದ್ವಿ. ಆದರೆ ಪದ್ಧತಿ ಅಂತ ಒಂದಿದೆಯಲ್ವಾ, ಅದಕ್ಕೆ ನಾವು ಬರಲಿಲ್ಲ. ಈ ಸಂಬಂಧ ನಿಮ್ಮ ತಂದೆ ನೋಡಿದ್ದು. ಅವ್ರ ಕಾರ್ಯಕ್ಕೆ ನಾವು ಬರದಿದ್ರೆ ಹೇಗೆ? ಮತ್ತೆ ಬನ್ನಿ. ನಿಮ್ಮ ಮನೆಯಲ್ಲಿ ಏನು ಹೇಳ್ತಿದ್ದಾರೆ? ಕಾರ್ಯ ಆಗಲಿ ಆಮೇಲೆ ಮಾತಾಡೋಣ ಅಂತ ಹೇಳ್ತಿದ್ದಾರೆ. ಇವತ್ತು ಮುಗೀತಲ್ವಾ? ಹಾಂ, ಇವತ್ತು ಮುಗಿಯತ್ತೆ. ನಮ್ಮ ವಿಷಯ ಮತ್ತೆ ಮಾತಾಡಬೇಕು. ಸರಿ, ಅಮ್ಮ ಬರೋ ಶಬ್ದ ಆಯಿತು, ನಾನು ಇಡ್ತೀನಿ. ಸರಿ, ನಿಮಗೋಸ್ಕರನೇ ಕಾಯ್ತಾ ಇರ್ತೀನಿ.
ಸ್ವಲ್ಪ ಬರ್ತೀರಾ? ನೀವು ಕೂತಿರಿ, ನನಗೆ ಅಡುಗೆ ಮನೇಲಿ ಕೆಲಸ ಇದೆ. ಏನೇ, ಯಾಕೆ ಒಳಗೆ ಕರೆದಿದ್ದು? ಕಾರ್ಯ ಮುಗೀತು. ಊರ್ ಜನ ಎಲ್ಲ ಬಂದು ಊಟ ಮಾಡ್ಕೊಂಡು ಹೋಗಿದ್ದು ಆಯ್ತು. ಲಾಯರ್ ಸಾಹೇಬ್ರೆ ಬರ್ಲಿಲ್ವಲ್ರಿ? ಭಾಗ ಸರಿಯಾಗತ್ತೆ ತಾನೇ? ಬರ್ತಾರೆ, ಸ್ವಲ್ಪ ಸಮಾಧಾನವಾಗಿರು. ಹಾ, ನೀವ್ ಯಾವಾಗ್ಲೂ ಸಮಾಧಾನ ತಗೋತಾನೇ ಇರಿ. ಕೈಗೆ ಚಿಪ್ಪು ಬಂದ್ಮೇಲೂ ಸಮಾಧಾನವಾಗೇ ಇರಿ. ಸ್ವಲ್ಪ ಮೆಲ್ಲಗೆ ಮಾತಾಡೆ. ಟೀ ಕುಡಿತೀರಾ? ಒಂದು ಗುಟ್ಕು. ನನ್ನ ಮಾತು ಕೇಳಿ. ಇಲ್ಲಿ ಯಾರಿಗ್ಯಾರೂ ಆಗೋದಿಲ್ಲ. ನಿಮ್ಮ ಅಣ್ಣನ್ಗೆ ಏನ್ರಿ ಕಡಿಮೆ ಆಗಿರೋದು? ಅವ್ರಿಗೆ ಭಾಗ ಸಿಗ್ಲಿ ಬಿಡ್ಲಿ ಏನು ವ್ಯತ್ಯಾಸ ಆಗಲ್ಲ. ದುಡ್ಡುಗಂತೂ ಏನೂ ಕಮ್ಮಿ ಇಲ್ಲ. ಆದರೆ ನಮಗೆ 4 ಕಾಸು ಸಿಗುತ್ತೆ ಅಂದರೆ ಅದು ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಆಗೋದು ಒಳ್ಳೇದಲ್ವಾ? ಆಯಿತು, ಲಾಯರ್ ಸಾಹೇಬ್ರನ್ನ ಬೇಗ ಕರೆಸಿ ಈ ಕೆಲಸ ಮುಗಿಸ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ಆದರೆ ಹುಷಾರು. ಏಕೆ? ಜಮೀನು ಭಾಗ ಆಗತ್ತೆ. ಅದರಲ್ಲಿ ದೇವರ ಜಮೀನು ಅಂತ ಇರುತ್ತೆ. ಅದು ಮಾತ್ರ ನಮಗೆ ಬರಬಾರ್ದು. ಅದು ನಮಗೆ ಬಂದರೆ ಏನೇ ಆಗುತ್ತೆ? ಅಯ್ಯೋ, ಪ್ರತಿ ಅಮಾವಾಸ್ಯೆಗೂ ಹುಣ್ಣಿಮೆಗೂ ಅಲ್ಲಿ ಹೋಗಿ ಕೋಳಿ ಥರ ಕೂತ್ಕೋಬೇಕಾ? ಅದೆಲ್ಲ ಆಗೋ ಮಾತಲ್ಲ. ಅಲ್ಲಿ ದೇವ್ರದ್ದೇನೇನೋ ಶಕ್ತಿ ಇರುತ್ತೆ. ಆಮೇಲೆ ಏನಾದರೂ ತಪ್ಪು ನಡೀಲಿ ಎಲ್ಲ ನಮಗೆ ಉಲ್ಟಾ ಹೊಡೆಯತ್ತೆ. ಹೌದೌದು. ಹೀಗೆ ನಮ್ಗೆ ಕಮ್ಮಿ ತಲೆನೋವು ಇದೆಯಾ? ಸುಮ್ಮನೆ ನಾನು ಹೇಳ್ದಷ್ಟು ಮಾಡಿ. ಅಯ್ಯೋ ಆಯ್ತು ಬಿಡಮ್ಮ, ಹಾಗೆ ಮಾಡ್ತೀನಿ. ತಗೊಳ್ಳಿ, ಟೀ ಕುಡೀರಿ. ನಿನ್ನೆ ನಂಬಿ ಈ ಹರಕೆಕಾಯಿ ಇಡ್ತಾ ಇದ್ದೀನಿ. ಇದನ್ನ ಒಪ್ಪಿಸ್ಕೊಂಡು ನನ್ನ ಮಗಳ ಬಾಳಿಗೊಂದು ದಾರಿ ತೋರಿಸು. ನನ್ನ ಕೈಲಾದ ಸೇವೆ ಮಾಡ್ತೀನಿ. ಅಣ್ಣ, ಅದಕ್ಕೆ ಬನ್ನಿ ಕೂತ್ಕೊಳ್ಳಿ. ನಾವು ನಾಳೆ ಹೊರಡ್ತಾ ಇದ್ವಿ. ಅದಕ್ಕೆ ಸ್ವಲ್ಪ ಮಾತಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನನ್ನ ಎಂಗೇಜ್ಮೆಂಟ್ಗೆ ಅಂತ ಬಂದ್ರಿ? ರಘು, ಆಗಿದ್ದಾಯ್ತು ಬಿಡು. ಈಗ ಮುಂದಾಗೋದನ್ನು ನೋಡು. ಮುಂದೇನು? ನಾನು ದೇವಿಕನೇ ಮದುವೆ ಆಗೋದು. ನಿನ್ನ ಮದುವೆ ಬಗ್ಗೆ ನೀನೇ ತೀರ್ಮಾನ ಮಾಡು. ನಮ್ಮದೇನೂ ಅಭ್ಯಂತರ ಇಲ್ಲ. ಆದರೆ ಮನೆ ಕಡೆಗೆ ನೋಡ್ಕೋ, ಅಮ್ಮನ ನೋಡ್ಕೋ. ಸುಮ್ಮನೆ ಜಗಳಗಳು ವಾದಗಳು ಬೇಡ. ನೋಡೋಣ, ನನಗೂ ವಾದ ಮಾಡೋದಕ್ಕೆಲ್ಲ ಇಷ್ಟ ಆಗೋದಿಲ್ಲ. ಆದರೆ ಶಂಕರಣ್ಣ ನೀನೇ ನೋಡಿದ್ಯಲ್ಲ, ಶಂಕರಣ್ಣ ಹೇಗೆ ಮಾತಾಡ್ತಾನೆ ಅಂತ. ನೋಡು, ನಿಮ್ಮಿಬ್ಬರಿಗೂ ಅಣ್ಣ ನಾನು. ಅವನು ಸ್ವಲ್ಪ ಮುಂಗೋಪಿ, ಕೋಪದಲ್ಲಿ ಒಂದೆರಡು ಮಾತಾಡ್ತಾನೆ, ಹಿಂದೆ ಮುಂದೆ ನೋಡಲ್ಲ. ಆದರೆ ಕೆಟ್ಟವನಲ್ಲ. ಹೀಗೆ ದಿಢೀರಂತ ಆಗೋಗಿದ್ದು ಅವನಿಗೂ ತಲೆಯಲ್ಲಿ ಒಂಥರ. ಸ್ವಲ್ಪ ಟೈಮ್ ಕೊಡು.
ಅವನ ಕೋಪನೂ ಕಡಿಮೆ ಆಗುತ್ತೆ, ಕೋಪ ತಾನಾಗಿ ಇಳಿದು ಹೋಗುತ್ತೆ. ಅಣ್ಣ ಅದಕ್ಕೆ ನೀವು ನಿಜ ಹೇಳಿ, ದೇವಿಕಾ ನಿಮ್ಗೆ ಹೇಗೆ ಅನ್ಸಿದ್ಲು? ನಿಜ ಹೇಳ, ನಾನು ಅವಳ ಜೊತೆ ಜಾಸ್ತಿ ಮಾತಾಡಿಲ್ಲ, ಆದರೆ ತುಂಬ ಜಾಣೆ, ಸ್ವಾಭಿಮಾನಿ, ಜೊತೆಗೆ ಗಟ್ಟಿ ಮನಸ್ಸು. ಬೇರೆ ಯಾರಾದರೂ ಅವಳ ಜಾಗದಲ್ಲಿ ಇದ್ದಿದ್ರೆ ಈ ಆರೋಪಗಳನ್ನೆಲ್ಲ ಕೇಳಿ ಬಾವಿಗೆ ಹಾರಿಬಿಟ್ಟಿರೋರು. ನೀನು ಅವಳನ್ನು ಎಷ್ಟು ಪ್ರೀತಿಸ್ತೀಯೋ ಅವಳು ನಿನ್ನನ್ನು ಅಷ್ಟೇ ಪ್ರೀತಿಸ್ತಾಳೆ. ನಿಮಗೆ ಗೊತ್ತಿದ್ದು? ರಾಕಿ ನನಗೆ ಹೇಳ್ದ. ರಘು, ಮನೇಲಿ ಯಾರೇ ಏನೇ ಅಂದರೂ ನಿನ್ನ ಕಿವಿಗೆ ಹಾಕೋಬೇಡ. ದೇವಿಕನ ಮೇಲೆ ಆರೋಪ ಹೊರಿಸೋದು ತಪ್ಪು. ಅವಳು ನಿಜಕ್ಕೂ ತುಂಬ ಒಳ್ಳೆ ಹುಡುಗಿ. ನೀನು ಅವಳನ್ನೇ ಮದುವೆ ಆಗು. ನಾವಿಬ್ಬರಂತೂ ನಿನ್ನ ಜೊತೆಗಿದ್ದೀವಿ. ಸರಿ ಕಣೋ, ನಾವಿನ್ನು ಬರ್ತೀವಿ. ಅಣ್ಣ ಅದಕ್ಕೆ ಥ್ಯಾಂಕ್ ಯು. ಹೊರಡೋ ಸಮಯಕ್ಕೆ ಸರಿಯಾಗಿ ಇವ್ರನ್ನ ಯಾರು ಬರೋ ಕೇಳಿದ್ದು? ಯಾರ ಬಂದ್ರು? ಏನಾಯ್ತು? ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಸರಿತಾ, ಕುಡಿಯಕ್ಕೆ ನೀರು ತಗೊಂಡ್ ಬಮ್ಮ. ಹಾಂ ಅಮ್ಮ. ಓ ಬೀಗರು, ಯಾವಾಗ ಬಂದ್ರಿ? ಈಗ ತಾನೇ ಬಂದ್ವಿ. ಸರಿತಾ, ನೀರು ಕೊಡಮ್ಮ. ತಗೊಳ್ಳಿ. ಇರ್ಲಿ, ಪರವಾಗಿಲ್ಲ. ರಘುರಾಮ್, ರಘುರಾಮ್. ಓ ನಮಸ್ಕಾರ. ಕಾರ್ಯ ಎಲ್ಲ ಅನ್ಕೊಂಡಂಗೆ ಆಯ್ತಾ? ಹಾಂ, ಎಲ್ಲ ಅಂದ್ಕೊಂಡಂಗೆ ಆಯಿತು. ನಿಮ್ಮನ್ನು ಕರೆಯೋಣ ಅಂದ್ಕೊಂಡಿದ್ವಿ, ಆದರೆ ಇರಲಿ, ಪರವಾಗಿಲ್ಲ. ಎಷ್ಟು ಜನನ ಅಂತ ನೆನ್ಪಿಟ್ಕೊಂಡು ಕರೆಯೋಕ್ಕಾಗುತ್ತೆ ಹೇಳಿ? ಆಗಬಾರ್ದು ಆಗೋಯ್ತು. ಆದರೆ ದೊಡ್ಡವರು ಮನಸಾರೆ ಇಷ್ಟಪಟ್ಟಿದ್ದ ಸಂಬಂಧ ಇದು. ಅವ್ರ ಮನಸ್ಸಲ್ಲಿ ಏನಿತ್ತೋ ಯಾರಿಗೂ ಗೊತ್ತು. ನೋಡಿ, ನಿಮಗೇನು ಹೇಳಬೇಕಾಗಿಲ್ಲ, ಇಡೀ ಊರಿಗೆ ಗೊತ್ತು ಇವರಿಬ್ಬರು ಮದುವೆ ಅಂತ. ಹೇಗಿದ್ರೂ ಕಾರ್ಯ ಮುಗೀತು, ಮುಂದಿನ ಮಾತುಕತೆ ಶುರು ಮಾಡ್ಬೋದಲ್ವಾ? ನಾನೇನು ಹೇಳ್ತೀನಿ ಅಂದರೆ, 1 ವರ್ಷದೊಳಗೆ ಮದುವೆ ಮಾಡಿದ್ರೆ ಸರಿ, ಇಲ್ಲಾಂದರೆ 3. ಈ ಮದುವೆ ಮಾಡ್ತೀವಿ ಅಂತ ಯಾರು ಹೇಳಿದ್ರು ನಿಮಗೆ? ಈ ಮನೆಗೆ ಅಂತ ನನ್ನ ಮಗಳನ್ನ ನಿಶ್ಚಯ ಮಾಡಿದ್ಮೇಲೆ ಈಗ ಆಗಲ್ಲ ಅಂದರೆ ಊರು ಜನ ಏನಂತಾರೆ? ನಿಶ್ಚಿತಾರ್ಥಕ್ಕೆ ಮುಂಚೆನೆ ಮಾವನ್ ತಿನ್ಕೊಳ್ಳು ಅಂತನಾ? ಆಮೇಲೆ ನನ್ನ ಮಗಳು ಖಾಯಮಾಗಿ ಮನೆಯಲ್ಲೇ ಕೂತಿರ್ಬೇಕಾ? ಅದೇನು ಸುಳ್ಳ? ನಮ್ಮಪ್ಪನಿಗೆ ಒಂದು ರೋಗ ಇರಲಿಲ್ಲ, ಒಂದು ಸೂದಿ ಚುಚ್ಚಿಸ್ಕೊಂಡಿರಲಿಲ್ಲ, ಒಂದು ಮಾತ್ರೆ ನುಂಗಿರಲಿಲ್ಲ. ಈಗ ದಿಢೀರಂತ ಹೋಗಿದ್ದು ನಿಮ್ಮ ಮಗಳಿಂದಾನೆ. ಅಣ್ಣ, ಏನು ಮಾತಾಡ್ತಿದ್ಯಾ ನೀನು? ರಘುರಾಮ, ನೀನು ಮಧ್ಯ ಮಾತಾಡಬೇಡ. ನಿನಗೇನು ಗೊತ್ತಾಗಲ್ಲ.
ನೋಡೋ, ಮದುವೆ ಆಗ್ತಿರೋ ನಾನು ಏನೇ ತೀರ್ಮಾನ ಇದ್ರು ನಾನು ತಗೊತೀನಿ. ಹಾಗಾದ್ರೆ ಇವ್ರ ಮಾತ್ಗೇನು ಬೆಲೆ ಇಲ್ವಾ? ಮಾಡು, ನಿನ್ ಮನ್ಸಿಗೆ ಬಂದ ಹಾಗೆ ಮಾಡು. ಆಮೇಲೆ ಅನುಭವಿಸೋದಕ್ಕೆ ನಾವಿದೀವಲ್ಲ. ಭಾವ, ನೀವಾದ್ರೂ ಸ್ವಲ್ಪ ಬುದ್ಧಿ ಹೇಳಿ ಇವನಿಗೆ. ಹಾಂ ಸರಿತಾ, ಶಂಕರ, ರಘುರಾಮ ಸ್ವಲ್ಪ ಸುಮ್ಮನಿರಿ. ಗಲಾಟೆ ಮಾಡೋದ್ರಿಂದ ಏನೂ ಪ್ರಯೋಜನ ಆಗಲ್ಲ. ಸುಮ್ಮನೆ ಕೂತಿದ್ರೆ ಏನೂ ಆಗಲ್ಲ. ಹಾಗಂತ ಪ್ರತಿ ಸಲ ಅವ್ರು ಬಂದಾಗೆಲ್ಲ ಅವಮಾನ ಮಾಡ್ತಿರೋ. ಹೆಣ್ಣಿನ ಮನೆಯವ್ರು ಅಂತ ತಕ್ಷಣ ಸುಮ್ಮನೆ ಇರ್ಬೇಕಾ? ನೀನಿದ್ಯಲ್ಲಪ್ಪ ಅವ್ರು ನೋಯಿಸ್ಕೊಳಕ್ಕೆ. ನೋಡಿದೇನಮ್ಮ, ಇವನು ಒಳ್ಳೇದಕ್ಕೆ ಅಂತ ನಾವು ಹೇಳ್ತೀವಿ, ಆದ್ರೆ ಇವನು ಏನು ಒಳ್ಳೇದಕ್ಕೆ ಏನು ಹೇಳ್ಬಿಟ್ಟಿದ್ಯಾ ನೀನು? ಯಾವ ಥರ ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟಿದ್ಯಾ ನೀನು? ಅಲ್ಲ, ಅಪ್ಪನ ಕಾರ್ಯಕ್ಕೆ ಇಡೀ ಊರ್ನೇ ಕರೆದಿದ್ಯಾ, ಇವ್ರನ್ಯಾಕೆ ಒಂದು ಮಾತು ಕರೆದಿಲ್ಲ? ಕರೀದೇ ಇದ್ರು ಬಂದಿಲ್ವಾ? ಅದು ಅವ್ರ ದೊಡ್ಡತನ. ಯಾವ್ದು ದೊಡ್ಡತನ? ಯಾವುದೋ ದೊಡ್ಡತನ? ಏನ್ ದೊಡ್ಡತನ? ಅವರು ಕಾರ್ಯಕ್ಕಂತೇನು ಬಂದಿಲ್ಲ, ಅವ್ರ ಮಗಳು ಭವಿಷ್ಯಕ್ಕೋಸ್ಕರ ಬಂದಿದ್ದಾರೆ. ಅದ್ರಲ್ಲಿ ತಪ್ಪೇನಿದೆ? ಇಷ್ಟಕ್ಕೂ ಈ ಸಂಬಂಧ ಅಪ್ಪ ನೋಡಿ ನಿಶ್ಚಯ ಮಾಡಿದೆ ಹೊರತು ಅವರೇ ನಮ್ಮ ಮಗಳು ತಗೊಳ್ಳಿ ಅಂತ ಬಂದಿಲ್ಲ. ಇವ್ರ ಸಾವಾಸ ಬೇಡ ಅಂದ್ರೆ ಬೇಡ ಕಣ ನಮ್ಗೆ. ಈಗಾಗಿರೋ ನಷ್ಟನೇ ಸಾಕು. ಏನ್ ನಷ್ಟ ಆಗಿದೆ ನಿನಗೆ? ಏನಾಗಬೇಕಾಯ್ತು ಅದು ಆಗಿದೆ. ನೋಡೋಣ, ಸುಮ್ಮನೆ ದೇವಿಕನ ಕಡೆ ಬೆಟ್ ಮಾಡಿ ತೋರಿಸ್ಬೇಡ ನೀನು. ತೋರಿಸ್ತೀನಿ ಕಣೋ, ಬೆಟ್ ಮಾಡಿ ತೋರಿಸ್ತೀನಿ. ಮೊದಲನೇ ಹೆಜ್ಜೆಗೆ ಅಪ್ಪನ್ ತಿನ್ಕೊಡ್ಲು, ಇನ್ನು ಇಲ್ಲೇ ಇದ್ಬಿಟ್ರೆ ಒಬ್ಬೊಬ್ಬರನ್ನೇ ತಿನ್ಕೊಂತಾಳೆ. ಅಣ್ಣ, ಅಣ್ಣಂಗೆ ಎದುರು ವಾದಿಸ್ಬೇಡ. ನಿಮ್ಮ ಅಣ್ಣ ಅವರು, ಅವ್ರ ಮಾತನ್ನ ಎಲ್ರೂ ಕೇಳಲೇಬೇಕು. ನೋಡಿ, ನಾನು ಒಂದು ಮಾತು ಇವತ್ತೇ ಹೇಳ್ತಾ ಇದ್ದೀನಿ. ಮದುವೆ ಅಂತ ಆದ್ರೆ ಅದು ದೇವಿಕನ್ನೇ. ಮಧ್ಯ ಯಾರಾದ್ರೂ ಬಂದ್ರೆ ನಿಲ್ಲಿಸ್ರಪ್ಪ. ಏನ್ ನಡೀತಿದೆ ಈ ಮನೇಲಿ? ಹೀಗೆ ಒಬ್ರಿಗೊಬ್ರು ಕಾದಾಡ್ಕೊಂಡು ಸಾಯ್ಬೇಕು ಅಂತಿದ್ದೀರಾ? ನೋಡಮ್ಮ, ನೋಡು, ಇವಳು ಬರೋಕ್ ಮುಂಚೆನೆ ಇಷ್ಟೆಲ್ಲ ಆಗ್ತಾ ಇದೆ. ಇನ್ನೇನಾದ್ರೂ ಬಂದ್ಬಿಟ್ರೆ ಮುಗಿದೋಯ್ತು. ನಾಲಿಗೆ ಬಿಗಿಡ್ದೆ ಮಾತಾಡಿ. ನನ್ನ ಮಗಳೇನು ಬಿಟ್ಟಿಗೆ ಬಿದ್ದಿದ್ದಾಳ? ಅವಳ ಅಪ್ಪ ಅಮ್ಮ ಅಂತ ನಾವಿನ್ನು ಜೀವಂತವಾಗಿದ್ದೀವಿ. ದೊಡ್ಡ ಮನೆತನ ಅಂತ ಅನ್ಕೊಂಡಿದ್ವಿ, ನೋಡಿದ್ವಲ್ಲ ಎಂಥ ಜನರಿದ್ದಾರೆ ಅಂತ. ಆದ್ರೆ ಒಂದ್ ಮಾತು ನೆನಪಿಟ್ಕೊಳ್ಳಿ, ನನ್ನ ಮಗಳಿಗೇನಾದ್ರೂ ಮೋಸ ಆದ್ರೆ ನೀವ್ಯಾರು ಉದ್ಧಾರ ಆಗಲ್ಲ. ಎಲ್ಲರೂ ಹಾಳಾಗಿ ಹೋಗ್ತೀರಾ. ರೀ, ಎದ್ದೇಳಿ ಹೋಗೋಣ. ನೋಡಿದ್ಯಮ್ಮ ಅವ್ರೆಂತ ಜನ ಅಂತ? ಎಲ್ಲ ನಿನ್ನಿಂದಾನೇ ಆಗಿದ್ದು. ಏನಾಯ್ತು? ಅಯ್ಯೋ ಸಾಕಪ್ಪ, ನಿಲ್ಸಿ. ಮೊದ್ಲ ಈ ಮನೆ ಮೇಲೆ ಬಿದ್ದಿರೋ ಶಾಪನೇ ಸಾಕಾಗಿದೆ. ಯಾಕೆ ಯಾರು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಇಲ್ಲಿ? ರಘುರಾಮ, ಸ್ವಲ್ಪ ಸಮಾಧಾನವಾಗಿರೋ ಕಂದ, ಎಲ್ಲ ಸರಿ ಹೋಗುತ್ತೆ.